ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಮಾ. ಒಂದು ಬ್ರೈಡಲ್ ಮೇಕಪ್ ಆರ್ಡರ್ ಇತ್ತು. ಹೋಗ್ತಾ ಹೋಗ್ತಾ ದಾರಿಲಿ ನೋಡಿ ವ್ಯೂ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಜಿಂಕೆಗಳಿದ್ದಾವೆ ನೋಡಿ. ಅಲ್ಲೇ ತುಂಬ ಹೊತ್ತು ನಿಂತ್ಕೊಂಡು ನೋಡಿದ್ವಿ. ನನಗಂತೂ ಎಷ್ಟೊತ್ತಿದ್ರು ಅಲ್ಲಿಂದ ಹೋಗೋಕ್ಕೆ ಮನಸ್ಸಾಗಲಿಲ್ಲ, ಹೋಗಬೇಕು ಅಂತಲೇ ಅನ್ನಿಸ್ಲಿಲ್ಲ. ಹಾಗೆ ತುಂಬ ಬಿಸಿಲಿರೋದಕ್ಕೋಸ್ಕರ ಅಲ್ಲಿಂದ ಹೊರಟ್ವಿ. ಹಾಗೆ ಬಿಸಿಲು ಜಾಸ್ತಿ ಇರೋದಕ್ಕೋಸ್ಕರ ಒಂದು ಎಳ್ನೀರು ಕುಡ್ಕೊಂಡು ಅಲ್ಲಿಂದ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಈ ಟೆಂಪಲ್ ನೋಡಿದ್ರೆ, ಬಾಗಿಲು ನೋಡಿದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ. ನಮ್ಗೆ ತುಂಬ ಖುಷಿಯಾಯಿತು ಟೆಂಪಲ್ ನೋಡಿ. ಇದು ಬಾಗೇಪಲ್ಲಿ ಹತ್ರ ಗಡಿದಮ್ ಟೆಂಪಲ್ ಅಂತ. ಇಲ್ಲಿ ಹೇಳೋದಂದರೆ, ಈ ಟೆಂಪಲಲ್ಲಿ ದರ್ಶನ ಮಾಡಿಕೊಂಡ್ರೆ ತಿರುಪತಿಲಿ ದರ್ಶನ ಮಾಡಿದಷ್ಟೇ ಶ್ರೇಷ್ಠವಾಗಿರೋ ಟೆಂಪಲ್ ಇದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು. ದೇವಸ್ಥಾನ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿಯಾಯಿತು. ಅಲ್ಲೇ ಸ್ವಲ್ಪ ಹೊತ್ತು ಓಡಾಡ್ಕೊಂಡಿದ್ವಿ ಟೆಂಪಲ್ ಒಳಗಡೆ ಎಲ್ಲ ತುಂಬ ಸುತ್ತಿದ್ವಿ. ಚೆನ್ನಾಗಿದೆ, ದೊಡ್ಡದಾಗಿದೆ ಟೆಂಪಲ್ಲು. ಎಲ್ಲರೂ ಬಂದು ನೋಡುವಂಥ ಪ್ಲೇಸ್ ಇದು ಅಂತ ಅನ್ನಿಸ್ತು. ತುಂಬ ಖುಷಿಯಾಯಿತು. ಹಾಗೆ ಓಡಾಡಿಕೊಂಡು ಟೆಂಪಲ್ ಒಳಗಡೆಗೆ ಬಂದ್ವಿ. ಇದು ದೇವ್ರ ದರ್ಶನ ಹಿಂದೆ, ಇದು ದರ್ಶನಕ್ಕೆ ಹೋಗೋದ್ರಕ್ಕಿಂತ ಮುಂದೆ ಇದು ಸ್ಟೇಜ್ ಹಾಕಿರೋದು ಮದುವೆಗೆ ಅಂತ. ನಾನು ಹೋಗಿದ್ದು ಮೇಕಪ್ಪಿಗೆ ಅಂತ ಹೋಗಿದ್ದು, ಮದುವೆ ಇಲ್ಲೇ ನಡೆಯೋದು. ಹಾಗೆ ಓಡಾಡ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮದುಮಗಳು ಬಂದಳು. ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ರಿಸೆಪ್ಷನ್ ಏನು ಇರಲಿಲ್ಲ, ಫ್ಯಾಮಿಲಿ ಫೋಟೋಶೂಟ್ ಅಂತ ಮಾಡಿಸ್ಕೊಂಡಿದ್ರು. ಹಾಗಾಗಿ ನೈಟ್ ರಿಸೆಪ್ಷನ್ಗೆ ಇದು ಬೇಗ ಇದು ಮಾಡಿ ಮೇಕಪ್ ಮಾಡಿ ಅಂತ ಹೇಳ್ಬಿಟ್ಟು ಬಂದು ಅರ್ಜೆಂಟ್ ಮಾಡಿದ್ರು. ಮಾಡಿದೆ. ನೈಟ್ ರಿಸೆಪ್ಷನ್ಗೆ ಹೀಗೆ ಬಂದಿದೆ ನೋಡಿ ಮೇಕಪ್ಪು. ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಅರ್ಜೆಂಟ್ ಮಾಡಿದ್ದಕ್ಕೆ ನನಗಂತೂ ಕೈಕಾಲೇ ಆಡಲಿಲ್ಲ, ಏನು ಮಾಡಬೇಕು ಅಂತಲೂ ಗೊತ್ತಾಗಿಲ್ಲ. ಅದರಲ್ಲೂ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಹೇಗಿದೆ ಅಂತ ಹೇಳಿ. ಮತ್ತು ಅದು ಮುಗಿಸ್ಕೊಂಡು ಮಾರ್ನಿಂಗು ನನಗೆ ತುಂಬ ಟೈಮ್ ಸಿಕ್ತು. ಮುಹೂರ್ತಕ್ಕೆ ಟೈಮ್ ಜಾಸ್ತಿ ಇತ್ತು. ಹಾಗಾಗಿ ನಿಧಾನಕ್ಕೆ ಮಾಡಿದೆ. ನನಗೂ ಏನೂ ಟೆನ್ಷನ್ ಅನ್ನಿಸ್ಲಿಲ್ಲ. ಅವ್ರ ಕಡೆಯವ್ರು ಯಾರೂ ಅರ್ಜೆಂಟು ಮಾಡಿಲ್ಲ. ಹಾಗಾಗಿ ನಿಧಾನಕ್ಕೆ ಆರಾಮಾಗಿ ಮಾಡಿದೆ. ನಾನು ಮಾಡಿರೋ ಮುಹೂರ್ತದ ಮೇಕಪ್ಗಳಲ್ಲಿ ಇದೇ ಅನಿಸುತ್ತೆ ಫಸ್ಟ್ ಟೈಮು ಇಷ್ಟೊಂದು ಟೈಮ್ ಸಿಕ್ಕಿರೋದು, ಇಷ್ಟು ಆರಾಮಾಗಿ ಮಾಡೋಕ್ಕೆ ಟೈಮ್ ಸಿಕ್ಕಿರೋದು ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಸ್ವಲ್ಪ ಖುಷಿ ಆಯಿತು, ಸಮಾಧಾನವೂ ಆಯಿತು. ಸದ್ಯ ಅರ್ಜೆಂಟ್ ಏನಿಲ್ವಲ್ಲ ಅಂತೇಳಿ ಫೈನಲಿ ನಿಧಾನಕ್ಕೆ ಆರಾಮಾಗಿ ನಮ್ಮ ಹುಡುಗಿನ ರೆಡಿ ಮಾಡಿದೆ. ನೋಡಿ ಹೇಗಿದೆ ಅಂತ ಮುಹೂರ್ತಕ್ಕೆ. ನನಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ನಮಗೆಲ್ಲರೂ. ಥ್ಯಾಂಕ್ ಯು.